ಲಂಬ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮನೆ ಹತ್ರ ಇರೋ ಬನ್ನಿ ಮರದ ಕಾರ್ತಿಕೋತ್ಸವದ ವಿಡಿಯೋ. ಈ ವಿಡಿಯೋದಲ್ಲಿ ಕಾರ್ತಿಕನ ಯಾವ ರೀತಿ ಮಾಡಿದ್ವಿ ಹಾಗೆ ಪೂಜೆ ಬಗ್ಗೆ ನಾನು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಈ ಏರಿಯಾದಲ್ಲಿ ಇರೋರು ಎಲ್ಲರೂ ಸೇರಿ ಈ ಆಚರಣೆನ ಮಾಡಿರೋದು. ದೇವರ ಅಲಂಕಾರ ನೋಡಿ ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ಏನೇನು ಕೊಡೋಕ್ಕೆ ಆಗತ್ತೆ ಅದೆಲ್ಲದನ್ನು ಕೊಟ್ಟು ಎಲ್ಲರೂ ಸೇರಿ ಈ ಒಂದು ಕಾರ್ತಿಕೋತ್ಸವನ ತುಂಬ ಅದ್ಧೂರಿಯಾಗಿ ಮಾಡಿದ್ವಿ. ನೀವು ನೋಡ್ಬೋದು ತುಂಬ ರಶ್ ಕೂಡ ಇದೆ. ಊಟ ಕೂಡ ಇತ್ತು. ಊಟ ಕೂಡ ತುಂಬ ಚೆನ್ನಾಗಿತ್ತು. ನಾನು ಕೂಡ ಅಲ್ಲಿ ಊಟ ಮಾಡಿದೆ. ಹಾಗೆ ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಹೊರಗಡೆಗೆ ಒಂದು ರೌಂಡ್ ಹೋಗಿ ಬಂದ್ವಿ. ಹಾಗೆ ಯಾವಾಗಲೂ ನಾವು ಎಲ್ಲರೂ ಅವರ ರೂಮ್ನಲ್ಲಿ ಮಲಗ್ತೀವಿ ನಾರ್ಮಲಿ ಅಲ್ವಾ. ಸೊ ಜಸ್ಟ್ ಫಾರ್ ಅ ಚೇಂಜ್ ಅಂತ ನಾನು ಎಲ್ಲರಿಗೂ ಹೇಳಿದೆ, ಎಲ್ಲರೂ ಇವತ್ತು ಹಾಲಲ್ಲಿ ಮಲಗೋಣ ಅಂತ. ಸೊ ನಮ್ಮ ಮನೇಲಿ ಎಲ್ಲರೂ ಓಕೆ ಅಂತ ಹೇಳಿದ್ರು. ರೂಮಲ್ಲಿ ಇರುವಂಥ ಬೆಡ್ಡು, ಚಾಪೆ, ಬೆಡ್ಶೀಟು ಎಲ್ಲದನ್ನೂ ತೊಗೊಂಡು ಬಂದು ಒಂದೇ ಹಾಲಲ್ಲೇ ಹಾಸಿ ನಮ್ಮ ಮನೇಲಿ ಯಾರ್ಯಾರು ಇದ್ದೀವಿ ಎಲ್ಲರೂ ಅವತ್ತಿನ ದಿನ ಒಟ್ಟಿಗೆ ನಿದ್ದೆ ಮಾಡಿದ್ವಿ. ಸೊ ಯಾವಾಗಲೂ ನಾವು ಬೇರೆ ಬೇರೆ ಸಪ್ರೇಟ್ ರೂಮಲ್ಲಿ ಮಲಗೋದು ಕಾಮನ್. ಬಟ್ ಯಾವಾಗಲಾದರೂ ಒಂದು ಸಲ ಈ ರೀತಿಯಾಗಿ ಚೇಂಜಸ್ ಆದಾಗ ಅದೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ, ಖುಷಿ ಅನಿಸುತ್ತೆ. ಬೇಕಂದರೆ ನೀವು ಟ್ರೈ ಮಾಡಿ ನೋಡಿ. ಎಲ್ಲರೂ ಸೇರಿ ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಅಂತಾಕ್ಷರಿ ಆಡಿದ್ವಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚಿಕ್ಕ ಮಕ್ಕಳಿಗಂತೂ ಹಬ್ಬನೋ ಹಬ್ಬ ಥರ ಇತ್ತು. ಅವ್ರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಲಂಬ Five, tick tick six, tick tick six, 6.5, tick tick 7, tick tick 8, tick tick 9, tick tick 9.5, 9. ಇದೆಲ್ಲ ಮುಗಿದ ಮೇಲೆ ನಾನು ಒಂದು ಒಳ್ಳೆ ಡ್ರಿಂಕ್ ಮಾಡಿದ್ದೆ. ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಇದ್ರದ್ದೊಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಈಗ ನಾನು ನಿಮಗೆ ತೋರಿಸ್ತಾ ಇರೋವಂತಹ ವಿಡಿಯೋನ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಪರ್ಪಸ್ಗೆ ಮಾಡಿದ್ದು ಅಲ್ಲ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ನ್ಯಾಚುರಲ್ ಆದಂತಹ ವೀಡಿಯೋಸ್ಗಳು. ಒಂದು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಈ ರೀತಿ ಇತ್ತು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಫೀಲ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.